ಸನಾತನ ಅನ್ನೋದು ಧರ್ಮವಲ್ಲ, ಜೀವನ ಮೌಲ್ಯ. ಸನಾತನ ಬೇಡ ಅಂದ್ರೆ ಅಪ್ಪ ಅಮ್ಮ ಬೇಡ ಅಂದಂತೆ. ಉದಯನಿಧಿ ಹೇಳಿಕೆಗೆ ಅರ್ಜುನ್ ಸರ್ಜಾ ತಿರುಗೇಟು. சனாதனம் நிச்சயம் ஒழிக்கப்பட வேண்டும். நன்றி, வணக்கம். சனாதன தர்மம் இருக்கக்கூடாதுன்னா அவங்க அப்பா அம்மாவை வெளியே துரத்திடணும். ಸನಾತನ ಧರ್ಮದ ವಿರುದ್ಧ ಉದಯನಿಧಿ ಸ್ಟಾಲಿನ್ ನೀಡಿದ್ದ ಹೇಳಿಕೆಯೊಂದು ದೇಶಾದ್ಯಂತ ಭಾರೀ ವಿವಾದ ಸೃಷ್ಟಿಸಿತ್ತು. ತಮಿಳುನಾಡು ಅಸೆಂಬ್ಲಿಯ ಮೊದಲ ಅಧಿವೇಶನದ ಮೊದಲ ದಿನವೇ ಮತ್ತೊಮ್ಮೆ ಸನಾತನ ಧರ್ಮದ ನಾಶ ಆಗ್ಬೇಕು ಅಂತ ಉದಯನಿಧಿ ಹೇಳಿದ್ರು. மக்களை பிரிக்கும் சனாதனம் நிச்சயம் ஒழிக்கப்பட வேண்டும். நன்றி, வணக்கம். ಈ ವಿಚಾರವಾಗಿ ನಟ ಅರ್ಜುನ್ ಸರ್ಜಾ ಅವರು ಕಠಿಣ ಪದಗಳಲ್ಲೇ ಪ್ರತಿಕ್ರಿಯಿಸಿದ್ದಾರೆ. ಸನಾತನ ಧರ್ಮದ ಮೌಲ್ಯಗಳನ್ನು ಎತ್ತಿ ಹಿಡಿದಿದ್ದಾರೆ. ಚೆನ್ನೈನಲ್ಲಿ ಇತ್ತೀಚೆಗೆ ನಡೆದ ಸಮಾರಂಭವೊಂದರಲ್ಲಿ ಮಾತನಾಡಿದ ಅರ್ಜುನ್ ಸರ್ಜಾ ಸನಾತನ ಧರ್ಮದ ಕುರಿತಾದ ವಿವಾದಕ್ಕೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ದಾರೆ. ಸನಾತನ ಧರ್ಮ ಅಂದರೆ ಏನು? ಅದು ಕೇವಲ ಒಂದು ಮತ ಅಥವಾ ಪಂಥವಲ್ಲ, ಅದೊಂದು ಉನ್ನತವಾದ ಜೀವನ ಪದ್ಧತಿ ಎಂದು ಅವರು ವ್ಯಾಖ್ಯಾನಿಸಿದ್ದಾರೆ. ಸನಾತನ ಧರ್ಮ ಅಂದರೆ ಏನು? ಅದು ಕೇವಲ ಶಾಸ್ತ್ರವಲ್ಲ, ಅದು ಮನುಷ್ಯನಿಗೆ ಬದುಕುವ ಕಲೆ ಕಲಿಸುತ್ತದೆ. ಸುಳ್ಳು ಹೇಳಬೇಡ, ಕಳ್ಳತನ ಮಾಡಬೇಡ, ಅಸೂಯೆ ಪಡಬೇಡ, ತಂದೆ ತಾಯಿಯನ್ನು ಗೌರವಿಸು, ಈ ರೀತಿಯ ಮೌಲ್ಯಗಳನ್ನು ಕಲಿಸುವ ಧರ್ಮ. ಇಂಥ ಧರ್ಮವನ್ನು ಹೇಗೆ ವಿರೋಧಿಸಲು ಸಾಧ್ಯ ಎಂದು ಅವರು ಪ್ರಶ್ನಿಸಿದ್ದಾರೆ. சனாதனம் அப்படிங்கிறது இட்ஸ் a way of life. எப்படி நம்ம நடந்துக்கிறோம், வாழ்க்கையில் எப்படி இருக்கணும் அப்படிங்கிறது. தப்பு தண்டை பண்ணக்கூடாது, திருடாத, இன்னொருத்தன பொருளுக்கு ஆசைப்படாத அப்படிங்கிறது கூட சனாதன தர்மத்தில் ஒண்ணு. ஓகே, வயசா எவ்வளோ நம்ம குழந்தைகளா இருக்கும்போது தாய் தகப்ப எவ்வளவு அழகா நம்மளை பார்த்துக்கிட்டாங்க. ஸோ வயசான காலத்துல அவங்கள நம்ம அப்படியே பார்த்துக்கணும், கடவுள் மாதிரி பார்த்துக்கணும் அப்படிங்கிறது ಕೂಡ ಸನಾತನ ಧರ್ಮ சொல்லுது. ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕೆನ್ನುವವರಿಗೆ ಅರ್ಜುನ್ ಸರ್ಜಾ ಸವಾಲೊಂದನ್ನು ಎಸೆದಿದ್ದಾರೆ. ನಮ್ಮ ಸಂಸ್ಕೃತಿ ನಮಗೆ ಹೇಳಿಕೊಡುವುದು ಕೌಟುಂಬಿಕ ಮೌಲ್ಯಗಳನ್ನ. ಅದನ್ನು ಅರ್ಥ ಮಾಡಿಕೊಳ್ಳದವರು ಇಂಥ ಹೇಳಿಕೆಗಳನ್ನು ನೀಡುತ್ತಾರೆ. ಸನಾತನ ಧರ್ಮ ಬೇಡ ಅನ್ನುವವರು ತಮ್ಮ ಅಪ್ಪ ಅಮ್ಮನನ್ನು ಹೊರಗೆ ಹಾಕಿದಂತೆ ಎಂದು ಸರ್ಜಾ ತಿರುಗೇಟು ಕೊಟ್ಟಿದ್ದಾರೆ. ಸೊ இந்த சனாதன தர்மம் இருக்கக்கூடாதுன்னா அவங்க அப்பா அம்மாவை வெளியே துரத்திடணும். முடியுமா? இட் இஸ் நாட் சனாதன தர்மங்கிறது இட்ஸ் நாட் ஒரு ரிலிஜன் கிடையாது, இட்ஸ் a way of life. ஸோ அது எல்லாரும் புரிஞ்சுக்கிட்டா, எனக்கு தெரிஞ்ச அளவுக்கு நான் சொல்லிட்டு இருக்கேன், ಎಲ್ಲರೂ ಅದು புரிஞ்சுக்கிட்டா நல்லா இருக்கும். ಅರ್ಜುನ್ ಸರ್ಜಾ ಸ್ವತಃ ಸನಾತನದ ಪರಿಪಾಲಕ. ಇಷ್ಟೆಲ್ಲ ಸನಾತನದ ಬಗ್ಗೆ ಮಾತನಾಡುವ ಅರ್ಜುನ್ ಸರ್ಜಾ ನಿಜವಾಗಲೂ ಸನಾತನವನ್ನು ಪಾಲಿಸುತ್ತಾರಾ ಅನ್ನೋ ಪ್ರಶ್ನೆ ಬರುತ್ತವೆ. ಹೌದು, ಅವರೊಬ್ಬ ಅಪ್ಪಟ ಹನುಮನ ಭಕ್ತ. ತಮ್ಮ ಬಹುಕಾಲದ ಕನಸಿನಂತೆ ಸುಂದರವಾದ ದೇವಾಲಯವೊಂದನ್ನು ಅವರು ನಿರ್ಮಿಸಿದ್ದಾರೆ. ಬೆಂಗಳೂರು ಸಮೀಪದ ಗದಗಿನ ಹಳ್ಳಿಯಲ್ಲಿ ಸುಮಾರು 35 ಅಡಿಗಳಷ್ಟು ಎತ್ತರದ ಭವ್ಯವಾದ ಆಂಜನೇಯನ ಏಕಶಿಲಾ ವಿಗ್ರಹವನ್ನು ಅವರು ಪ್ರತಿಷ್ಠಾಪಿಸಿದ್ದಾರೆ. ಅರ್ಜುನ್ ಸರ್ಜಾ ಅವರು ತಮಿಳುನಾಡಿನಲ್ಲೂ ಹನುಮಂತನ ದೇವಾಲಯವನ್ನು ನಿರ್ಮಿಸಿದ್ದಾರೆ ಎಂಬುದು ಗಮನಾರ್ಹವಾಗಿದೆ. ಸನಾತನ ಧರ್ಮದ ಬಗ್ಗೆ ಗಟ್ಟಿದನದಲ್ಲಿ ಮಾತನಾಡ್ತಾ ಇರುವ ಮತ್ತೊಬ್ಬ ಸ್ಟಾರ್ ಅಂದ್ರೆ ಅದು ಪವನ್ ಕಲ್ಯಾಣ್. ಅವರು ಆಂಧ್ರಪ್ರದೇಶ ಉಪಮುಖ್ಯಮಂತ್ರಿಯೂ ಹೌದು. ಈಗ ಈ ಸಾಲಿಗೆ ಅರ್ಜುನ್ ಸರ್ಜಾ ಕೂಡ ಸೇರಿದ್ದಾರೆ. ಅವರ ಈ ನೇರ ಮತ್ತು ನಿಷ್ಠುರ ಮಾತುಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಗ್ರಾಸವಾಗಿವೆ. ಸನಾತನ ಧರ್ಮದ ಮೌಲ್ಯಗಳನ್ನು ಯುವ ಪೀಳಿಗೆಗೆ ತಲುಪಿಸುವ ಅಗತ್ಯವಿದೆ ಎಂಬುದನ್ನು ನಟ ಅರ್ಜುನ್ ಸರ್ಜಾ ಒತ್ತಿ ಹೇಳಿದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ.